ಸರ್, ನಿನ್ನೆ ಪರಿಷತ್ ಎಲೆಕ್ಷನ್ ಆಯಿತು. ಕ್ರಾಸ್ ವೋಟಿಂಗ್ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದ ಆಗಿದೆ. ಅದರಲ್ಲಿ ಅವರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ. ಗೊತ್ತೇ, ಯಾಕಂದ್ರೆ ಅಷ್ಟು ನಮಗೆ ಓಟ್ ಬೀಳುವಂತ ಅವಕಾಶಗಳು ಕಡಿಮೆ ಇದ್ದು ಇವಾಗ ಬೇರೆಯವ್ರು ಹಾಕಿದ್ರಿಂದ 32 ರೀಚ್ ಆಗಿದ್ದೀವಿ. ಸೊ ಅದಕ್ಕೆ ಬಹಳಷ್ಟು ಜನ ಸಿಎಂ ಅವರು, ಅಧ್ಯಕ್ಷರು ಸುರ್ಜೇವಾಲಾ ಅವರು ಪ್ರಯತ್ನದಿಂದ ಅದು ಸಾಹಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಬಟ್ ಏನ್ ಅನ್ಸುತ್ತೆ ಸರ್, ಈ ಪರಿ ಅಡ್ಡಮತದಾನ ನೋಡಿದ್ರೆ ಅಂದ್ರೆ ಅವ್ರ ಪಕ್ಷದ ಒಳಗಿನ ಆಂತರಿಕ ಸಮಸ್ಯೆಗಳೇ ಕಾರಣನಾ ಅಥವಾ ನೀವುಗಳವ್ರನ್ನ ಸೆಳೆದಿರೋದಾ? ಏನ್ ಎರಡು ಒಂದೇ. ಡೆಲ್ಲಿಯಲ್ಲಿ ನಡೀತಿದೆ, ಸೇಮ್ ಕರ್ನಾಟಕದಲ್ಲಿ ನಡೀತಿದೆ ಅಷ್ಟೇ. ಡೆಲ್ಲಿಯಲ್ಲಿ ಇದು ಈಗಾಗಲೇ ಪೀಕ್ ಹೋಗಿದೆ, ಅದೇ ಒಂದು ಮಾಡಲ್ ಆಗಿಬಿಟ್ಟಿದೆ. ಆ ಮಾಡಲ್ ಇಲ್ಲಿ ನಮ್ಮ ಸಿಎಂ ಅವರು ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. ಬಿಜೆಪಿ ಮಾಡಲ್ನ ಕಾಂಗ್ರೆಸ್ ಫಸ್ಟ್ ಟೈಮ್ ಅಡಾಪ್ಟ್ ಮಾಡಿದೆ. ಅಂದ್ರೆ ಅಲ್ಲಿನ ಆರೋಪ ಇರೋದು ಅಲ್ಲಿ ಕುದುರೆ ವ್ಯಾಪಾರ ಆಗ್ತಿದೆ ಅಂತ, ಇಲ್ಲೇನು ಅದೇ ರೀತಿ ಆಗಿದೆಯಾ ಅಂತ ಸರ್? ಅದು ಗೊತ್ತಿಲ್ಲ, ನಾವು ಹಾಕಿದ್ ನಿಜ. ಅದು ಕುದುರೆ ವ್ಯಾಪಾರ ಹತ್ತಿರ ನಾವು ಅಷ್ಟು ಹತ್ತಿರ ಇಲ್ಲ ಅದಕ್ಕೆ. ಸೊ ಹಾಕಿದ್ ನಿಜ, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಅವರು ಫ್ರೆಂಡ್ಶಿಪ್ ಮ್ಯಾಗ ಹಾಕಿರ್ಬೋದು ಅಥವಾ ಏನ್ರೆ ಅವ್ರ ರಿಲೇಷನ್ ಮ್ಯಾಗ ಹಾಕಿರ್ಬೋದು. ಸೊ ಬೇರೆ ಬೇರೆ ಕಾರಣ, 3-4 ಕಾರಣಗಳಿಂದ ಹಾಕ್ಲಿಕ್ಕೆ ಅವಕಾಶಗಳಿದೆ. ಸೊ ಅದ್ ನೋಡ್ಬೇಕು ಯಾವ ಕಾರಣ. ನಿರೀಕ್ಷೆ ಇದ್ದಿದ್ದು ಸರ್, ಜೆಡಿಎಸ್ ಇಂದ ಬರ್ಬೋದು, ಸಮಸ್ಯೆಗಳಿದ್ದಾವೆ ಅಂತಿದ್ರು. ಬಿಜೆಪಿಯಿಂದ ಯಾರು ಹಾಕ್ತಾರೆ ಅನ್ನೋ ನಿರೀಕ್ಷೆಗಳಿರ್ಲಿಲ್ಲ. ಬಿಜೆಪಿಯವರು ಹಾಕಿದ್ದಾರೆ ಅಂತಂದ್ರೆ ಅಲ್ಲಿನ ಆಂತರಿಕ ವಿಚಾರ, ಅದ್ರ ಏನು ಪ್ರಶ್ನೆ ಇಲ್ಲ. ಅವ್ರವ್ರ ಲೀಡರ್ಶಿಪ್ ಇರ್ಬೋದು ಅಥವಾ ಅಲ್ಲಿ ವೈಮನಸ್ಸು ಇರ್ಬೋದು, ಈ ಕಾರಣಗಳಿಂದ ಎರಡು ಪಕ್ಷಗಳು ಹಾಕ್ಲಿಕ್ಕೆ ಸಾಧ್ಯ ಆಗಿದೆ. ಅಲ್ಲ, 1-2 ಮತಗಳು ಅಂದ್ರೆ ಓಕೆ, ಇಟ್ಸ್ ಓಕೆ. ಬಟ್ 11 ಮತಗಳು, ಆತ್ಮಸಾಕ್ಷಿ ಮತಗಳು ಈ ಕಡೆ ಬಂದಿದ್ಯಾ ಅಂತ? ಬಂದಿದ್ದು ಜೆಡಿಎಸ್ 4 ಬಂದಿದೆ, ಇಲ್ಲಿ ಸುಮಾರು 7 ಅಥವಾ ಬಂದಿರಬಹುದು. ಹಾಕಿದ್ ನಿಜ, ಅದ್ರ ಏನು ಪ್ರಶ್ನೆ ಇಲ್ಲ. ಇನ್ನು ನೋಡೋಣ, ಒಂದು ಸ್ವಲ್ಪ ದಿವಸ ನಂತರ ಬರ್ತೇವೆ ಹೊರಗಡೆ, ಯಾಕೆ ಹಾಕಿರು, ಯಾರು ಹಾಕಿರು, ಏನ್ ಹಾಕಿರೋ ಗೊತ್ತಾಗುತ್ತೆ. ವೇಟ್ ಮಾಡೋಣ. ಬಟ್ ನಿಮ್ಮೊಳಗೆ ಸರ್, ಈಗ ಪಿ ಯು ಮೋಹನ್ಗೂ ಕೂಡ 29 ಬಂದಿದ್ದಾರೆ, ಅವ್ರಿಗೂ 30 ಅಸೈನ್ ಆಗಿತ್ತಂತೆ. ಅವ್ರು ವಿನಯ್ ಕಾರ್ತಿಕ್ಗೆ ಹಾಕಿದ್ದಾರೆ ಒಬ್ರು ಶಾಸಕರು ಅಂತ. ನಿಮ್ಮೊಳಗೂ ಕೂಡ ಈ ತರದ್ ನಡೆದಿದೆ? ಇಲ್ಲ, ನಾವು ಅವ್ರು 29 ಅಲಾಟ್ ಆಗಿತ್ತು ಅವ್ರಿಗೆ, ಮೋಸ್ಟ್ಲಿ 29 ಇತ್ತು ಅವ್ರಿಗೆ. ಸೊ ಹೀಗಾಗಿ ನಮ್ಮಲ್ಲಿ ಯಾವುದು ಹೋಗಿಲ್ಲ, ಹೋದ್ರು ನಮ್ಮಲ್ಲೇ ಇದೆ, ಅದೇನು ಹೊರಗಡೆ ಹೋಗಿಲ್ಲ ಅಲ್ವಾ, ನಮ್ಮಲ್ಲೇ ಇದೆ. ಈಗ ಇಡೀ ರಾಜ್ಯಸಭೆ ಚುನಾವಣೆಗಳಲ್ಲಿ ದೇಶಾದ್ಯಂತ ಬಿಜೆಪಿ ಟ್ಯಾಕಲ್ ಮಾಡಿದೆ ಪ್ರತಿಪಕ್ಷ. ರಿವರ್ಸ್ ಆಗಿದೆ ಇಲ್ಲಿ. ಬಟ್ ರಿವರ್ಸ್ ಆಗಿದೆ ಅಂತ ಬಿಜೆಪಿಗೆ ಒಂದು ಮೆಸೇಜ್ ಸರ್ ಕರ್ನಾಟಕದಿಂದ? ಖಂಡಿತ ಮೆಸೇಜ್ ಹೋಗುತ್ತೆ. ಸೊ ಒಂದು ಕಾಂಗ್ರೆಸ್ಗೆ ಒಂದು ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಈ ಚುನಾವಣೆ ಮೂಲಕ. ಈಗ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಸವಾಲು ಇತ್ತು. ಮೊದಲ ಎಲೆಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ. ನೆಕ್ಸ್ಟ್ ಸಾಕಷ್ಟು ಸವಾಲುಗಳಿವೆ ಸರ್, ಬರ್ತಾವ. ಆ ಟೈಮ್ನಲ್ಲಿ ನಾವು ಅದನ್ನ ಟ್ಯಾಕಲ್ ಮಾಡಬೇಕಾಯ್ತು. ಒಂದೊಂದು ಸಂದರ್ಭ ಬೇರೆ ಬೇರೆ ರೀತಿಯಿಂದ ಸವಾಲುಗಳು ಬರ್ತವೆ. ಆ ಸಂದರ್ಭದಲ್ಲಿ ಅದನ್ನು ನಾವು ಯಾವ ರೀತಿ ಬಗೆಹರಿಸಬೇಕಂತ ಆ ಸಂದರ್ಭನ ಉಪಯೋಗ ಮಾಡ್ಕೊಳ್ಬೇಕು. ಬಟ್ ಈ ಚುನಾವಣೆ ಇದು ಬೇರೆ ಚುನಾವಣೆಗಳಿಗೂ ಒಂದು ರೀತಿ ವೇದಿಕೆನಾ ಅಥವಾ ಒಂದು ಉತ್ಸಾಹ ಅಷ್ಟೇ ಸಿಕ್ಕಿರೋದಂತ ಭಾವಿಸ್ಬೇಕಾ? ಇಲ್ಲ, ಬೇರೆ ಬೇರೆ ಸಂದರ್ಭ ಬೇರೆ ಬರ್ತದೆ. ಇಲ್ಲ, ಮೈ ಬರೋದಂತೆ ಪ್ರಶ್ನೆ ಇಲ್ಲ. ಈ ಚುನಾವಣೆ ಇದು ಕಟ್ಟ ಸೀಮಿತವಾಗಿ ಇರ್ತದೆ, ಬೇರೆ ಚುನಾವಣೆ ಬೇರೆ ರೀತಿಯಿಂದ ಆಗುತ್ತೆ. ಸೊ ಅದಕ್ಕೆ ನಾವು ಅಲ್ಲಿ ತಯಾರಾಗಬೇಕು ಆ ಮಟ್ಟದಲ್ಲಿ. ಸೊ ಸಂದರ್ಭ ತಕ್ಕ ನಾವೆಲ್ಲ ಪ್ರಿಪೇರ್ ಆಗಬೇಕು ಸರ್. ಈಗ ಗ್ಯಾರಂಟಿ ಪರಿಷ್ಕರಣೆ ಅನ್ನೋ ಮಾತಿತ್ತು, ಚರ್ಚೆ ಇತ್ತು, ಜನರಲ್ಲಿ ಸಾಕಷ್ಟು ಒಂದು ಬೇಸರ ಮತ್ತು ಸಿಟ್ಟು ಹೊರ ಹಾಕ್ತಾ ಇದ್ದಾರೆ. ಅದೇ ಹೊತ್ತಲ್ಲಿ ಪರಿಷತ್ ಚುನಾವಣೆಯಲ್ಲಿ ಶಾಸಕರೇ ನಿಮ್ಮ ಪಕ್ಷಕ್ಕೆ ಮನಸೋತಿದ್ದಾರೆ ಅಂತ ಸರ್, ಬೇರೆ ಪಕ್ಷ ಆಗಿದೆ ಹೇಳಿಲ್ಲ. ಅದಕ್ಕೆ ಆಗ್ಲಿಕ್ಕೆ ಬೇರೆ ಬೇರೆ ರೀಸನ್ಗಳಿದೆ. ಅವ್ರ ಕೆಲಸ ಇರ್ಬೋದು ಅಥವಾ ರಿಲೇಷನ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಆ ಬೇಸ್ ಮ್ಯಾಗ ಹಾಕಿದ್ದಾರೆ. ಸರ್, ಇನ್ನೊಂದು ಇವತ್ತು ಗ್ಯಾರಂಟಿ ಪರಿಷ್ಕರಣೆ ಸಂಬಂಧ ಇವತ್ತು ಸಿಎಂ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ? ಈಗಾಗಲೇ ಹೇಳಿದ್ರೆ ನಿಮ್ಮ ಮುಂದೆ ಈಗಾಗಲೇ ಹೇಳಿದೀವಿ. ಅದರಲ್ಲಿ ಬಹಳಷ್ಟು ಕೊಟ್ಟಿದೆ, ಬೋಗಸ್ ಇದೆ, ಅವನ್ನ ಮಾಡ್ಲಿಕ್ಕೆ ಮಾಡ್ತಿದ್ದಾರೆ. ಸೊ ಮಾಡಿದ್ರೆ ಏನು ತಪ್ಪಿಲ್ಲ, ಮಾಡ್ಬೇಕದು ಸೀರಿಯಸ್ ಆಗಿ ಮಾಡ್ಬೇಕದು. ಅಂದ್ರೆ ಯಾರು ವೋಟರ್ ಲಿಸ್ಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಮಾತ್ರ ಅಂತಾರೆ, ಹೊರ ರಾಜ್ಯದಿಂದ ಬಂದವ್ರಿಗೂ ಕೂಡ ಗ್ಯಾರಂಟಿ ಅಗತ್ಯ ಇಲ್ಲ ಅನ್ನೋ ತರದಲ್ಲಿ ಯಾವ್ದು ಆ ರೂಲ್ಸ್ ಹಂಗೆ ಇದೆ. ಅದು ನಮ್ಮ ರಾಜ್ಯದವ್ರಿಗೆ ಮಾತ್ರ ಅದು ಇದೆ, ಅವ್ರು ಕೊಡಬೇಕು. ಮತ್ತೆ ಯಾರೋ ಹೊರಗಡೆ ಉಳಿದ್ರೆ ಅವ್ರನ್ನು ಇನ್ಕ್ಲೂಡ್ ಮಾಡಬೇಕು. ಯಾರು ಅನರ್ಹರ ಅವ್ರನ್ನ ಹೊರಗಡೆ ಇಡಬೇಕು. ಇದು ಪ್ರೊಸೆಸ್ ಮಾಡುವಂತ ಒಂದು ಸಿಸ್ಟಮ್. ಸರ್, ಇವಾಗ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಇದಾದ್ಮೇಲೆ ಸೆಕೆಂಡ್ ಲಿಸ್ಟ್ ಸಚಿವರ ಸಂಪುಟ ವಿಸ್ತರಣೆ ಕೂಡ ಇದೆ. ಏನೆಲ್ಲ ನಡೀತಿದೆ? ಅದೇನು ಸರ್ ಪ್ರೊಸೆಸ್. ತಿಂಗಳಿಗೆ ಒಂದು ಸಮಸ್ಯೆ ಒಳ್ಳೇದು ಬರ್ತೈತೆ, ಒಂದು ಕೆಟ್ಟದ್ದು ಬರ್ತೈತೆ. ಎರಡು ಸಮಾನಾಗಿ ನೋಡ್ಬೇಕು.